ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ ಇದು ನಾವು ಏನಾದ್ರು ಮಾಡಿ ಸಾಧ್ಯನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತರ ಮನವರಿಕೆಯನ್ನು ಮಾಡಿ ರೈತರಿಗೆ ಹೇಳಿ ಡಿ.ಕೆ. ಸುರೇಶ್ ನಂಬಿ ಶಿವಣ್ಣವ್ರನ್ನ ನಂಬಿ ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡೋದಿಲ್ಲ ಅಂತೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನು ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಬೇವಿಲ್ಲದೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ಯಾರು ಜಮೀನನ್ನ ಕಳ್ಕೊಂಡಿದ್ದಾರೆ ಅವ್ರಿಗೂ ಸಂಬಂಧ ಇರಬೇಕು, ಇಲ್ಲಿ ಅಭಿವೃದ್ಧಿನೇ ಆಗ್ಬೇಕು, ತಾನು ಬದುಕಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ನಾಳೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ನಿನ್ನೆ ಏನಾಯ್ತು ಅನ್ನೋದು ಚರ್ಚೆ ಮಾಡೋದ್ರ ಅವಶ್ಯಕತೆ ಇಲ್ಲ. ಇವತ್ತು ಏನಿದೆ ನಮ್ಮ ಕೈಯಲ್ಲಿ ಇರೋದನ್ನ ಚೆನ್ನಾಗಿ ನಾವು ಬಳಸ್ಕೊಳ್ಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ನಗರಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡಬೇಕು. ಲಕ್ಷಾಂತರ ಮಂದಿ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ಇವತ್ತು ಬೆಂಗಳೂರು ನಗರದಿಂದ ಹೊರಗಡೆ ಹೋಗಿ ಇಂಥ ಒಂದು ಭವ್ಯವಾದಂತ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಗಲಿ ವಿವಿಧ ಕಾರ್ಯಕ್ರಮಗಳನ್ನು ನೋಡಕ್ಕೆ, ಕ್ರೀಡೆಗಳನ್ನು ನೋಡಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ದಾರಿ ಇದ್ ಕಡೆ ನಡೆಯಬೇಕು. ದಾರಿ ಇಲ್ಲ ಅಂದ್ರೆ ದಾರಿಯನ್ನ ಮಾಡಿಕೊಂಡು ನಾವೆಲ್ಲ ನಡಿಬೇಕು. ಹಂಗೆ ಇವತ್ತು ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿದೆ. ಬೆಳಗ್ಗೆ ಇಲ್ಲೇ ಕೂಡ ನಡಿಬಹುದು, ಆದರೆ ಕನಸಿಲ್ಲ ಅಂತಂದ್ರೆ ಯಾವ ದಾರಿಯನ್ನ ನಡೀಲಿಕ್ಕೆ ಸಾಧ್ಯ, ಹುಡುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಂಧುಗಳೇ, ಈ ಆನೇಕಲ್ ಕ್ಷೇತ್ರದಲ್ಲಿ ಶಿವಣ್ಣ ಅವರು ನನ್ನ ಹತ್ರ ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾವುದೇ ಮಂತ್ರಿಗಳ ಹತ್ರ ಆಗಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣದ 5 ಆದಂತಹ ಘಟನೆಗಳನ್ನ ನಡೆಯದೆ ಶಾಂತಿಯಿಂದ ತೆಗೆದುಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಒಟ್ಟು ತೆಗೆದುಕೊಳ್ಳುವಂತ ಕೆಲಸವನ್ನ ಇವತ್ತು ಶಿವಣ್ಣವರು ಮಾಡ್ತಾ ಇದ್ದಾರೆ. ಇವತ್ತು ಅವನ್ನ ಸತತವಾಗಿ 5 ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟು ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ, ನಮ್ಮ ಶಿವಣ್ಣ NSU ಪ್ರೆಸಿಡೆಂಟ್, ಆ ವಿದ್ಯಾರ್ಥಿ ಒಬ್ಬ ನಾಯಕರಾಗಿದ್ಕೊಂಡು ನಿಮ್ಮ ಜನರ ಸೇವೆಯನ್ನು ಮಾಡಿ ಅವತ್ತು ಏನಾದ್ರು ಖರ್ಗೆ ಸಾಹೇಬರು ಅವ್ರನ್ನ ಮಾದೇವಪುರಕ್ಕೆ ಕಳಿಸಲಿಲ್ಲ ಅಂದ್ರೆ ಅವತ್ತು ಕೂಡ ಆನೇಕಲ್ನಲ್ಲಿ ಶಾಸಕರಾಗಿ ಆಯ್ಕೆ ಆಯ್ತಿದ್ರು. ಅದು ಬಿಟ್ರೆ ನೀವೆಲ್ಲ ಸೇರಿ ಇಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ.